ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹಂತದಿಂದ ಡಿವೈಎಸ್ಪಿ ಹಂತಕ್ಕೆ ಪದೋನ್ನತಿ ಪಡೆಯುವುದು ಸಾಮಾನ್ಯ ವಿಷಯವಲ್ಲ. ಇದು ದಶಕಗಳ ನಿರಂತರ ಸೇವೆ, ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಸಿಗುವ ಪ್ರತಿಫಲ. ಅಜೀಜ್ ಕಲಾದ್ಗಿ ಅವರ ಈ ಸಾಧನೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ಪಿಎಸ್ಐಯಿಂದ ಡಿವೈಎಸ್ಪಿವರೆಗೆ ಖಾಕಿ ಬಟ್ಟೆಯ ಮೇಲಿರುವ ಆ ನಕ್ಷತ್ರಗಳು ಕೇವಲ ಅಧಿಕಾರವನ್ನಷ್ಟೇ ಸೂಚಿಸುವುದಿಲ್ಲ. ಅವುಗಳ ಹಿಂದೆ ವರ್ಷಗಳ ಪರಿಶ್ರಮ, ನೂರಾರು ಕೇಸ್ಗಳ ಸವಾಲು ಮತ್ತು ಸಮಾಜದ ಬಗೆಗಿನ ಕಳಕಳಿ ಇರುತ್ತದೆ. ಇಂದು ಅಂತಹದ್ದೇ ಒಂದು ಯಶಸ್ಸಿನ ಶಿಖರ ಏರಿರುವವರು ಅಜೀಜ್ ಕಲಾದ್ಗಿ. ಒಬ್ಬ ಯುವ ಪಿಎಸ್ಐ ಆಗಿ ಇಲಾಖೆ ಸೇರಿದ ಅಜೀಜ್ ಅವರು ಕೆಳಮಟ್ಟದ ಹಂತದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಪರಿಣಾಮಕಾರಿ ಸೇವೆ. ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುವಾಗ ಅನೇಕ ಸಂಕೀರ್ಣ ಪ್ರಕರಣಗಳನ್ನು ಭೇದಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಪದೋನ್ನತಿಯ ಕ್ಷಣ. ಇಂದು ಅವರು ತಮ್ಮ ಕರ್ತವ್ಯ ನಿಷ್ಠೆಯ ಫಲವಾಗಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಬಡ್ತಿ ಪಡೆದಿದ್ದಾರೆ. ಇದು ಅವರ ವೃತ್ತಿ ಜೀವನದ ಒಂದು ಐತಿಹಾಸಿಕ ಮೈಲುಗಲ್ಲು. ವೃತ್ತಿಪರತೆ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುವ ಅದಮ್ಯ ಚೇತನ, ಸಾರ್ವಜನಿಕ ಸಂಪರ್ಕ, ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಒತ್ತು ನೀಡಿದ ಅಧಿಕಾರಿ. ಸ್ಫೂರ್ತಿ. ಕೆಳ ಹಂತದ ಪೊಲೀಸ್ ಸಿಬ್ಬಂದಿಗಳಿಗೆ ಇವರ ಸಾಧನೆ ಒಂದು ದೊಡ್ಡ ಪ್ರೇರಣೆ. ಒಬ್ಬ ಸಾಮಾನ್ಯ ಅಧಿಕಾರಿಯಾಗಿ ವೃತ್ತಿ ಆರಂಭಿಸಿ ಇಂದು ಗೆಜೆಟೆಡ್ ಅಧಿಕಾರಿಯಾಗಿ ಜವಾಬ್ದಾರಿಯನ್ನು ಹೊತ್ತಿರುವ ಅಜೀಜ್ ಕಲಾದ್ಗಿ ಅವರಿಗೆ ಅಭಿನಂದನೆಗಳು. ನಿಮ್ಮ ಈ ನಕ್ಷತ್ರದ ಹೊಳಪು ಸಮಾಜಕ್ಕೆ ಇನ್ನಷ್ಟು ರಕ್ಷಣೆ ಮತ್ತು ನ್ಯಾಯವನ್ನು ನೀಡಲಿ ಎಂದು ಗೈಬು ಜೈನೇಖಾನ್ ತಿಳಿಸಿದರು. ಈ ಸಂದರ್ಭದಲ್ಲಿ ಅಜೀಜ್ ಕಲಾದ್ಗಿ ಅವರಿಗೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಕಮಿಟಿಯಿಂದ ಸನ್ಮಾನ ಸಮಾರಂಭ ನಡೆಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರು ಆಸಿಫ್ ಖಲೀಫ್, ಜಹೂರ್ ಹಾಜಿ, ಮುಸ್ತಾಕ್ ಮಾಲ್ದಾರ್, ಗೈಬು ಜೈನೇಖಾನ್, ನಾಗಪ್ಪ ಸಂಗೊಳ್ಳಿ, ದಾದಾ ಕಲಂದರ್ ಬೆಣ್ಣಿ, ಭಾಷಾ ಮರೋಬಾ, ಸಿಕಂದರ್ ಮರೋಬಾ, ಫಾರೂಕ್ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು. ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ, ಅವರೆಲ್ಲ ಬಹಳ ಸಪೋರ್ಟ್ ಮಾಡಿದ್ದಾರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಬಹಳ ಜನ ಸಪೋರ್ಟ್ ಮಾಡಿದ್ರು. ಇನ್ನೊಂದು ವಿಷಯ ಹೇಳ್ತೀನಿ, ಅಜೀಜ್ ಕಲಾದ್ಗಿ PSI ಸೆಲೆಕ್ಷನ್ ಆಗ್ತಾನಂತ ಯಾರಿಗೂ ಕನಸು ಮನಸ್ಸಿನಾಗ ನೆನಸಿರ್ಲಿಲ್ಲ. ಹೌದಾ? ಇದು ಬಹಳ ಜನ ನನ್ನ ಸೆಲೆಕ್ಷನ್ ಆದ್ಮೇಲೆ ಸಹ ಇವ್ರು ಆಯ್ತಾ ಅಂತಿದ್ರು, ಕನ್ಫರ್ಮ್ ಆಗಿಲ್ಲ ಅವ್ರಿಗೆ. ಬಹಳ ಯಾವಾಗ ಪೇಪರ್ನಾಗ ಬಂತಲ್ಲ ಅವಾಗ ಗೊತ್ತಾಯ್ತು, ಹೌದು ಇನ್ನೂ PSI. ಸೊ ನನ್ನ ಎಕ್ಸಾಮ್ದಲ್ಲಿ ಒಂದು ಇದನ್ನು ಹೇಳ್ತೀನಿ, ನಾನು ಬಹಳ ಟೈಮ್ ತಗೊಳ್ಳೋದಿಲ್ಲ. ನನ್ನ PSI ಎಕ್ಸಾಮ್ದಲ್ಲಿ ಟೋಟಲಿ ಎಕ್ಸಾಮಿಗೆ ಅಪಿಯರ್ ಆದವರು 16,000 ಜನ, 16,000 ಲೋग ಅಪಿಯರ್ ಆಯ್ತೆ. ಅದ್ರಾಗ ತಗೊಂಡಿದ್ದು ಎಷ್ಟು ಜನರು? 100 ಲೋಗಂಪು ಯಾವ 16,000 ಅಲ್ಲಿ ಒಂದು 100 ಮೆಂಬರ್ಗೆ ತಗೊಂಡ್ರು. ಅದು ಹೆಂಗಂತಂದ್ರೆ ಬಹಳ ಕಷ್ಟ. 160 ಜನರಲ್ಲಿ ಒಬ್ಬರು ಟಫ್ ಕಾಂಪಿಟೇಷನ್. ಅದರೊಳಗೆ ನಂದು ಅಲ್ಲಾಹ್ ಕೃಪೆಯಿಂದ ಬೈ ದ ಗ್ರೇಸ್ ಆಫ್ ಗಾಡ್ ನಂದು 12ನೇ ರ್ಯಾಂಕ್ ಆಯ್ತು. ಇದು ರಿಟರ್ನ್ ಎಕ್ಸಾಮ್ ಆಯ್ತು. ಇಂಟರ್ವ್ಯೂ ಒಳಗೆ ನನಗೆ ಬಹಳಷ್ಟು ಕಡಿಮೆ ಮಾರ್ಕ್ಸ್ ಕೊಟ್ಟು. ನಮ್ಮಲ್ಲಿ ಇಂಟರ್ವ್ಯೂ ಅಂದ್ರೆ ಹೆಂಗ್ ನಡೀತಿದ್ರು ಅಂತಂದ್ರೆ 7 ಜನ ಕುಂತಿರ್ತಾರೆ, ಹಿಂಗ 7 जने बैठे रहते हैं, उनके सामने मैं अकेला बैठा. उन्हें जो सवाल पूछते हैं ना, वो सवाल को मैं हर एक को भी जवाब देना पड़ता है. वहाँ बैठे सभी नॉर्मल लोग नहीं रहते, सामान्य जन ಅಂತೂ ಇಲ್ವೇ ಅಲ್ಲ. IAS ಇರ್ತಾರ, IPS ಇರ್ತಾರೆ, ಎಲ್ಲರೂ ಇರ್ತಾರೆ. ನಮ್ಮನ್ನ ಅರ್ಧ ಗಂಟೆಯಲ್ಲಿ ಪೂರ್ತಿ ಅಳದು ತೂಗಿ ಬಿಡ್ತಾರೆ, ಇವನ್ ಕೆಪಾಸಿಟಿ ಇಷ್ಟೇ. ಅಂತರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾ ಎಲ್ಲಾ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡಿದ್ದೆ. ಆದ್ರೂ ಕೂಡ ನನಗೆ ಕಡಿಮೆ ಮಾರ್ಕ್ಸ್ ಬಂತು. 50ಕ್ಕೆ 26 ಮಾರ್ಕ್ಸ್ ಬಂತು. ನಾನು ಐ ಬಿಲೀವ್ ಇನ್ ಅಲ್ಲ, ದೇವರಲ್ಲಿ ನಾನು ನಂಬಿಕೆ